ನಾನಿಂದು ಒಂದು ಯುವಕನ ಚರಿತ್ರೆಯನ್ನು ಹೇಳುತ್ತೇನೆ. ತಪ್ಪು ದಾರಿಯಲ್ಲಿ ಕಳೆಯುತ್ತಿದ್ದ ಒಂದು ಯುವಕನ ಕಥೆ. ಇದು ಬರೀ ಕಥೆ ಮಾತ್ರವಲ್ಲ, ಸುಮಾರು ವರ್ಷಗಳ ಹಿಂದೆ ನಡೆದ ಚರಿತ್ರೆ. ಆತ ಸುಂದರಿಯಾದ ಮಹಿಳೆಯರನ್ನ ಕಂಡ್ರೆ ಬಿಡುತ್ತಿರಲಿಲ್ಲ. ಒಂದು ದಿನ ಒಂದು ತರುಣಿಯನ್ನು ಕಂಡ ಕೂಡಲೇ ಆತ ಹಿಂಬಾಲಿಸತೊಡಗಿದ. ಸುಖ ಲೋಲುಪತೆಯಲ್ಲಿ ಕಾಲ ಕಳೆಯುತ್ತಿದ್ದ ಆತನಿಗೆ ತರುಣಿಯರ ಹಿಂದೆ ಅಲೆದಾಡುವುದರಲ್ಲಿ ಯಾವ ಸಂಕೋಚವೂ ಇದ್ದಿರಲಿಲ್ಲ. ಏನಾದರೊಂದು ಉಪಾಯದಿಂದ ಸುಂದರಿಗಳನ್ನು ಬಲೆಗೆ ಕೆಡವುತ್ತಿದ್ದ. ತಾನು ಬಯಸಿದ ಹೆಣ್ಣು ಸಿಗುವವರೆಗೂ ಸುಮ್ಮನಿರದೆ ಪ್ರಯತ್ನ ಮಾಡುತ್ತಿದ್ದ. ಆದರೆ ಈ ತರುಣಿ ಮಾತ್ರ ಜಗ್ಗುವ ಲಕ್ಷಣಗಳಿಲ್ಲ. ಅನೇಕ ಬಾರಿ ಹಿಂಬಾಲಿಸಿದರೂ ಅವರು ಕ್ಯಾರೆ ಮಾಡಲಿಲ್ಲ. ಆ ದಿನ ಅವಳು ಅಗತ್ಯ ಕಾರ್ಯಕ್ಕಾಗಿ ಪೇಟೆಗೆ ಹೋದವಳು ಮರಳಿ ಬರುತ್ತಿದ್ದಳು. ಅವಳನ್ನೇ ಕಾಯುತ್ತಿದ್ದ ಆತ ಹಿಂಬಾಲಿಸತೊಡಗಿದ. ಅಷ್ಟು ದಿನಗಳಲ್ಲಿ ಮಾತನಾಡದ ಆಕೆ ಇಂದು ಮಾತನಾಡಿದಳು. ಆ ಯುವತಿ, ಯಾಕೆ ನನ್ನನ್ನು ಪೀಡಿಸುತ್ತಿರುವೆ? ಯುವಕ: ನಾನು ನಿನ್ನಲ್ಲಿ ಅನುರಕ್ತನಾಗಿದ್ದೇನೆ. ಯುವತಿ: ನಾನು ಅಂತಹ ಸುಂದರಿಯಲ್ಲವಲ್ಲ. ಯುವಕ: ಆದರೆ ನಿನ್ನ ಕಣ್ಣುಗಳನ್ನು ಕಂಡಿದ್ದೇನೆ. ಆ ಸುಂದರವಾದ ಕಣ್ಣುಗಳು ನನ್ನನ್ನು ಆಕರ್ಷಿಸಿಬಿಟ್ಟಿದೆ. ಯುವತಿ: ಓಹೋ, ಹಾಗಾದ್ರೆ ಬಾ ನನ್ನ ಮನೆಗೆ. ಆತನಿಗೆ ಮುಗಿಲಿಗೆ 3 ಗೇಣು. ಸಂತೋಷದಿಂದ ಅವನನ್ನು ಕುಣಿದಾಡಿದ. ಅವನ ಎದೆ ಪುಳಕಗೊಂಡಿತು. ಕೊನೆಗೆ ಒಲಿದು ಬಿಟ್ಟಳಲ್ಲ. ಅವನಿಗೆ ಅವನ ಬಗ್ಗೆ ಹೆಮ್ಮೆ ಎನಿಸಿತು. ಸರಸರನೆ ಅವಳನ್ನೇ ಹಿಂಬಾಲಿಸಿದ. ದೊಡ್ಡ ಮನೆ, ವಿಶಾಲವಾದ ಚಾವಡಿ. ಪರವಾಗಿಲ್ಲ, ಶ್ರೀಮಂತ ಹೆಣ್ಣೆ ಉಳಿದುಬಿಟ್ಟಿದ್ದಾಳೆ ಎಂದಾತ ಹಿರಿಹಿರಿ ಹಿಗ್ಗಿದ. ಆತನನ್ನು ಹಜಾರದಲ್ಲಿ ಕುಳ್ಳಿರಿಸಿ ಒಳಕ್ಕೆ ಹೋದಳು. ಆತ ಅಸಹನೆಯಿಂದ ಕಾಯತೊಡಗಿದ. ನನಗಾಗಿಯೇ ಶೃಂಗರಿಸುತ್ತಿರಬೇಕು, ಈಗ ಒಳಗೆ ಕರೆಯುತ್ತಾಳೆ ಎಂದು ಮನದಲ್ಲೇ ಮಂಡಿಗೆ ಮೆಲ್ಲುತ್ತಾ ಕೂತಿದ್ದ. ಆತನ ಬಳಿಗೆ ಒಳಗಿನಿಂದ ಒಬ್ಬ ದಾಸಿಯೊಬ್ಬಳು ಒಂದು ತಟ್ಟೆ ಹಿಡಿದುಕೊಂಡು ಬರುತ್ತಿರುವುದು ಕಾಣಿಸಿತು. ಅಯ್ಯೋ, ಈ ಸಮಯದಲ್ಲಿ ಇವಳ ಊಟೋಪಚಾರ ಬೇಕಿರಲಿಲ್ಲ ಎಂದು ಭಾವಿಸಿದ. ಅವಳು ಕರವಸ್ತ್ರದಲ್ಲಿ ಮುಚ್ಚಿಕೊಂಡಿದ್ದ ಆ ತಟ್ಟೆಯನ್ನು ಅವನ ಒಂದು ಕೈಗೆ ಇಟ್ಟು ಇನ್ನೊಂದು ಕೈಯಲ್ಲಿ ಒಂದು ಚೀಟಿಯನ್ನು ಕೊಟ್ಟು ಹೊರಟೇ ಹೋದಳು. ಆತ ಕಾತುರದಿಂದ ಚೀಟಿಯನ್ನು ಬಿಡಿಸಿ ಓದತೊಡಗಿದ. ಆ ಚೀಟಿಯಲ್ಲಿ ಈ ರೀತಿ ಯುವತಿ ಬರೆದಿದ್ದಳು: ಯುವಕನೇ, ಪರಪುರುಷನನ್ನು ಆಕರ್ಷಿಸದೆ ಬಾಳಿ ಪರಲೋಕದಲ್ಲಿ ಅಲ್ಲಾಹನ ತೃಪ್ತಿಗೆ ಪಾತ್ರಳಾಗಬೇಕೆಂದು ಇದುವರೆಗೂ ನಾನು ನಿಯತ್ತಿನಿಂದ ಜೀವಿಸಿದೆ. ಆದರೆ ನನ್ನ 2 ಕಣ್ಣುಗಳು ನಿನ್ನನ್ನು ಆಕರ್ಷಿಸಿ ಬಿಟ್ಟಿವೆ. ಪರಪುರುಷನನ್ನು ಆಕರ್ಷಿಸಿದ ನನ್ನ ಕಣ್ಣುಗಳು ಇನ್ನು ನನಗೆ ಬೇಡ ರಬ್ಬೆ ಎಂದು ಅಲ್ಲಾಹನಲ್ಲಿ ಹೇಳುತ್ತಾ 2 ಕಣ್ಣುಗಳನ್ನು ಕಿತ್ತು ಹಾಕಿದ್ದೇನೆ. ನೀನು ಇಷ್ಟಪಟ್ಟದ್ದು ನನ್ನ ಕಣ್ಣುಗಳನ್ನು ತಾನೇ, ಅವುಗಳನ್ನು ನಿನಗೆ ಒಪ್ಪಿಸಿಬಿಟ್ಟಿದ್ದೇನೆ. ಕರವಸ್ತ್ರವನ್ನು ತೆರೆದು ನೋಡು. ಆತ ಬೆವರತೊಡಗಿದ. ನಡುಗುವ ಕೈಗಳಿಂದ ಮೆಲ್ಲನೆ ಕರವಸ್ತ್ರವನ್ನು ಸರಿಸಿ ನೋಡಿದ. ಏಯ್ ಯಾ ಅಲ್ಲಾ ಎಂದು ಆತ ಹೌಹಾರಿದ. ಕಣ್ಣ ಗುಡ್ಡೆಗಳು ತಟ್ಟೆಯಲ್ಲಿ ಬಿದ್ದುಕೊಂಡಿದ್ದವು. ಯಾ ಅಲ್ಲಾ ಎನ್ನುತ್ತಾ ಎದ್ದು ಬೇಗನೆ ಓಡತೊಡಗಿದನು. ಬಹಳ ದೂರದವರೆಗೆ ಓಡಿ ಓಡಿ ಸುಸ್ತಾಗಿ ಒಂದು ಕಡೆ ಕುಳಿತುಕೊಂಡನು. ತುಂಬ ಹೊತ್ತಿನ ನಂತರ ತುಸು ಸಾವರಿಸಿಕೊಂಡು ಈ ಲೋಕವೇ ಬೇರೆಯಾಗಿ ಕಾಣಿಸತೊಡಗಿತು. ಮದವೆಲ್ಲ ಇಳಿದಿತ್ತು. ಮನಸ್ಸೆಲ್ಲ ಪರಿವರ್ತನೆಗೊಂಡಿತ್ತು. ಕಣ್ಣೀರಿಳಿಸಿ ಅಳುತ್ತಾ ಅಲ್ಲಾಹನಲ್ಲಿ ಪಶ್ಚಾತ್ತಾಪ ಪಟ್ಟ. ಅಂದಿನಿಂದ ಆ ಯುವಕ ತನ್ನ ಎಲ್ಲ ದುಶ್ಚಟಗಳನ್ನು, ಚಾಡಿಗಳನ್ನು ತೊರೆದು ಏಕ ಇಲಾಹನಾದ ಅಲ್ಲಾಹನನ್ನು ಆರಾಧನೆ ಮಾಡುತ್ತಾ ಸತ್ಯಸಂಧತೆಯಲ್ಲಿ ಜೀವಿಸತೊಡಗಿದ. ಜ್ಞಾನಿಗಳ ಬಳಿ ತೆರಳಿ ಅಪಾರ ಜ್ಞಾನ ಸಂಪಾದನೆಯನ್ನು ಮಾಡಿದರು. ಕಾಲಕ್ರಮೇಣ ದೊಡ್ಡ ವಿದ್ವಾಂಸರು, ಸೂಫಿವರ್ಯರೂ ಆದರು. ಇವರ ಹೆಸರೇ ಇಮಾಮ್ ಹಸನುಲ್ ಬಸ್ವರಿ ರಲಿಯಲ್ಲಾಹು ಅನ್ಹು. ಈ ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.